ನಿಮ್ಮೆಲ್ಲರಿಗೂ ವಚನವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಶರಣರೇ, ಕಳೆದ ಪಾಡ್ಕಾಸ್ಟ್ನಲ್ಲಿ ಮಹಾದೇವಿಗೆ ದಿವ್ಯಾನುಭವವಾದ ಮೊದಲ ಕ್ಷಣವನ್ನು ನಾವು ತಿಳಿದುಕೊಂಡಿದ್ದೇವೆ. ಹಾಗೂ ಲಿಂಗಮ್ಮ ಮಹಾದೇವಿಗೆ ಹುಚ್ಚು ಹಿಡಿದಿದೆ ಅಂತ ಮದ್ದನ್ನ ಕೂಡ ಕೊಡಿಸ್ತಾಳೆ. ಅದರ ಮುಂದುವರೆದ ಭಾಗವನ್ನ ಇಂದಿನ ಪಾಡ್ಕಾಸ್ಟ್ನಲ್ಲಿ ತಿಳಿಯೋಣ. ಮಹಾದೇವಿಯ ಮೇಲೆ ಆ ಊರಿನ ಶಂಕರ ಶೆಟ್ಟರ ಮಗನಾದ ರಾಜಶೇಖರನ ಮನಸ್ಸು ಬಹಳ ವರ್ಷಗಳಿಂದ ಇರುತ್ತೆ. ಅದರ ವಿಚಾರವಾಗಿ ರಾಜಶೇಖರನು ಮಹಾದೇವಿಯ ಮುಂದೆ ತನ್ನ ಮನದ ಆಸೆಯನ್ನ ಇಂದಿನ ಪಾಡ್ಕಾಸ್ಟ್ನಲ್ಲಿ ಹಂಚಿಕೊಂಡ ಬಗೆಯನ್ನ ತಿಳಿಯೋಣ. ದಿವ್ಯಾನುಭವದ ನಂತರ ಮಹಾದೇವಿ ಸಹಜವಾದ ವರ್ತನೆಯಲ್ಲಿ ಇರತೊಡಗಿದಾಗ ಲಿಂಗಮ್ಮನ ಎದೆಯ ಕುದಿ ಸ್ವಲ್ಪ ಇಳಿಯಿತು. ಪಂಡಿತರ ಲೇಹ್ಯ ಎಣ್ಣೆಗಳು ಚೆನ್ನಾಗಿ ಪರಿಣಾಮ ಬೀರಿದವೆಂದು ಹಿಗ್ಗಿ ಕೈತುಂಬ ಹಣವನ್ನ ಸಲ್ಲಿಸಿದಳು. ಇನ್ನು ಸಿಂಗಾರಮ್ಮನ ಎರಡನೆಯ ಸೂಚನೆ ಕಾರ್ಯಗತವಾಗಬೇಕಾಗಿದ್ದಿತು. ಮಗಳ ಅಂತರಂಗದಲ್ಲಿ ಲಗ್ನದ ಬಯಕೆ ಇದ್ದು ಹಾಗೆ ಮಾಡುತ್ತಾ ಇರಬಹುದು ಎಂದುಕೊಂಡಳು. ಶಂಕರ ಶೆಟ್ಟರ ಮಗ ರಾಜಶೇಖರನು ಹಲವಾರು ಕನ್ಯಾಪಿತರ ಕಣ್ಣು ಸೆಳೆದಿದ್ದಂತಹ ವ್ಯಕ್ತಿ. ಆದರೆ ಅವನ ಮನಸ್ಸು ಮಹಾದೇವಿಯ ಕಡೆಗೆ ಹರಿದಿತ್ತು. ಈಗಾಗಲೇ 24ರ ಹರಿಯದಲ್ಲಿದ್ದ ಅವನ ಲಗ್ನದ ವಿಷಯ ಮನೆಯಲ್ಲಿ ನಡೆಯತೊಡಗಿತ್ತು. ಮಹಾದೇವಿಯ ಸುದ್ದಿಯನ್ನ ಹಿರಿಯರು ಎತ್ತಬಾರದೆ ಎಂದು ಆತ ಚಡಪಟಿಸುತ್ತಿದ್ದ. ಶಂಕರ ಶೆಟ್ಟರು ರತ್ನಪಡಿ ವ್ಯಾಪಾರಿಗಳು ಆಗಿದ್ದರಿಂದ ಓಂಕಾರನಿಗಿಂತ ಸಿರಿವಂತಿಕೆಯಲ್ಲಿ 1 ತೂಕ ಹೆಚ್ಚು. ಅಲ್ಲದೆ ವರನ ತಂದೆ. ತಾವಾಗಿ ಯಾಕೆ ಮಹಾದೇವಿಗಾಗಿ ಕೇಳುವುದು ಎಂದು ಹಿಂಜರಿಯುತ್ತಿದ್ದರು. ತಂದೆಯ ಹಮ್ಮು ರಾಜಶೇಖರನಿಗೆ ಅರ್ಥವಾಯಿತು. ಆದರೆ ಮತ್ತೆಲ್ಲಿ ಮಹಾದೇವಿಯು ಕೈಬಿಟ್ಟು ಹೋಗುವಳೋ ಎಂದು ಚಟಪಟಿಸಿದ. ಅವನ ತಂಗಿ ಕಮಲಾಕ್ಷಿ ಮಹಾದೇವಿಯ ಕೆಳದಿ. ಅವರೆಲ್ಲ ಒಂದೇ ವಯಸ್ಕರು. ಕಮಲಾಕ್ಷಿಯನ್ನ ಬನವಾಸಿಗೆ ಲಗ್ನ ಮಾಡಿಕೊಟ್ಟಿದ್ದರು. ಲಗ್ನವಾದ ವರ್ಷದ ಮೇಲೆ ಗರ್ಭಿಣಿಯಾಗಿ ಚೊಚ್ಚಿಲು ಹೆರಿಗೆಗಾಗಿ ತವರಿಗೆ ಬಂದಿದ್ದಳು. ಅಣ್ಣ ತಂಗಿಯರು ಒಂದು ದಿವಸ ಪರಮೇಶಿ ಮಲ್ಲಯ್ಯನ ಗುಡಿಗೆ ಪೂಜೆಗೆ ಹೊರಟಾಗ ದಾರಿಯಲ್ಲಿ ಮಹಾದೇವಿಯು ಶೈಲಜೆಯೊಡನೆ ಅಲ್ಲಿಗೆ ಹೊರಟಿದ್ದಳು. 2 ಮಾರ್ಗಗಳ ಕೂಟದಲ್ಲಿ ಕೆಳದಿಯರು ಸಂಧಿಸಿದಾಗ 1 ವರ್ಷದ ಬಳಿಕ ನೋಡಿ ಬಹಳ ಸಂತೋಷಿಸಿದರು. ಕುಶಲವಾಗಿರುವೆಯ ಕಮಲ? ಮಹಾದೇವಿ ಕೇಳಿದಳು. ಕಮಲಳು ತುಂಬಾ ಸುಖಿಯಾಗಿ ಇರುವಳೆಂದು ಮುಖದ ಕಾಂತಿಯೇ ಹೇಳುತ್ತಿತ್ತು. ಎಲ್ಲವೂ ಕುಶಲ, ನೀನು ಚೆನ್ನಾಗಿರುವೆಯಾ? ಕಮಲೆ ಕೇಳಿದಳು. ದೇವನ ಕರುಣೆಯಲ್ಲಿ ಎಲ್ಲವೂ ಸುರಕ್ಷಿತ. ಕೆಳದಿಯರು ಮಾತನಾಡುತ್ತಾ ಸಾಗಿದಾಗ ರಾಜಶೇಖರ ಹಿಂದೆ ಉಳಿದು ನಿಧಾನವಾಗಿ ಬರತೊಡಗಿದ. ಮುಳುಗುವ ಸೂರ್ಯನಿಗೆ ಇದಿರಾಗಿ ನಡೆಯುವ ಮೂವರ ಮೇಲೆ ರವಿಕಿರಣಗಳು ಬಿದ್ದು ಅವರನ್ನ ಕಾಂತಿಯುಕ್ತರನ್ನಾಗಿ ಮಾಡಿದ್ದವು. ಎಲ್ಲರ ನಡುವೆ ಮಹಾದೇವಿ ಎದ್ದು ಕಾಣುತ್ತಿದ್ದಳು. ಹಸನ್ಮುಖಿಯಾಗಿ ನಕ್ಕಾಗ, ಕೆಂಪು ಬಣ್ಣದ ತುಟಿ ಅರಳಿ ಶುಭ್ರ ಹಲ್ಲುಗಳು ಕಂಡಾಗ ದೇವಲೋಕದ ಅಪ್ಸರೆ ಎನಿಸುತ್ತಿತ್ತು. ಮೌನವಾಗಿ ದೃಷ್ಟಿಸಿದ. ಆಕೆ ನಿರಾಭರಣ ಸುಂದರಿ. ತಂಗಿ ಕಮಲಾಕ್ಷಿ ಹೇಳಿಕೊಳ್ಳುವಷ್ಟು ಅಂದಗಾತಿಯಲ್ಲ. ಶಂಕರ ಶೆಟ್ಟರ ಪತ್ನಿ ಬಹಳ ಸುಂದರವಾಗಿದ್ದರು. ಶೆಟ್ಟರ ಬಣ್ಣ ಸ್ವಲ್ಪ ಕಪ್ಪು. ರಾಜಶೇಖರ ತಾಯಿಯ ಹೋಲಿಕೆ ಪಡೆದುಕೊಂಡು ತುಂಬಾ ಲಕ್ಷಣವಾಗಿದ್ದ. ಕಮಲಾಕ್ಷಿ ತಂದೆಯಿಂದ ರೂಪವನ್ನ ಎರವಲು ಪಡೆದಿದ್ದಳು. ಹುಟ್ಟಿದ ಕೊಟ್ಟ 2 ಮನೆಯ ಸಿರಿವಂತಿಕೆಯ ದ್ಯೋತಕವಾಗಿ ಮೈತುಂಬ ಆಭರಣಗಳು ಸಂಗ್ರಹವಾಗಿತ್ತು. ಏಕೈಕ ಪುತ್ರಿಯಾಗಿ ಮಹಾದೇವಿಗೆ ಆಭರಣಗಳ ಕೊರತೆ ಏನೂ ಇರಲಿಲ್ಲ. ಅಂದು ಊಟಕ್ಕೆ ಹೋದಾಗ ಆಕೆ ಹಾಕಿಕೊಂಡದ್ದನ್ನ ಗಮನಿಸಿದ್ದನಷ್ಟೆ. ಆದರೆ ಸ್ವಭಾವತಃ ಸರಳ ಜೀವಿಯಾದ ಅವಳು ಇಂದು ಏನನ್ನೂ ಧರಿಸಿರಲಿಲ್ಲ. ಮುಖದ ಮೇಲಿನ ತ್ರಿಪುಂಡ, ಅದರ ಮೇಲೆ ಎದ್ದು ಕಾಣುವ ಕುಂಕುಮ, ಕಿವಿಯಲ್ಲಿ ರುದ್ರಾಕ್ಷಿಯ ತೂಗೋಲೆ, ಕೊರಳಿನಲ್ಲಿ ರುದ್ರಾಕ್ಷಿಯ ಸರ, ಕೈಯಲ್ಲಿ ಬಿಳಿಯ ಬಣ್ಣದ ಸಾಣೆ ಬಳೆಗಳು, ಮೈಯನ್ನ ಸುತ್ತಿದ್ದ ಅಚ್ಚ ಬಿಳಿಯ ಸೀರೆ. ಇದಿಷ್ಟೇ ಆಕೆಯ ಅಲಂಕಾರ. ಮಹಾದೇವಿ ಕೈಯಲ್ಲಿ ತೆಂಗಿನಕಾಯಿ, ಹಣ್ಣುಗಳ ತಟ್ಟೆಯನ್ನ ಹಿಡಿದು ಮಾತನಾಡುತ್ತಾ ಸಾಗಿದಳು.
ತಲೆಯ ಮೇಲಿನ ಹೊದ್ದಿಕೆ ಅರ್ಧ ತಲೆಯನ್ನ ಮುಚ್ಚಿದ್ದರೂ ಮುಸುಕನ್ನ ತೋರಿ ಹೊರಗೆ ಹಾರುವ ಮುಂಗುರುಳು ಮುಖ ಕಮಲದ ಸುತ್ತ ಹಾರುವ ದುಂಬಿಗಳಂತೆ ಸುಳಿಯುತ್ತಿದ್ದವು. ಸೆರಗನ್ನ ದಾಟಿ ಕೆಳಗೆ ತೂಗುತ್ತಾ ಮೊಣಕಾಲನ್ನ ಅಪ್ಪುತ್ತಿದ್ದ ಜಡೆಯು ಮೋಹಕವಾಗಿದ್ದಿತು. ಅವಳ ಅಂದಕ್ಕಿಂತ ಮಿಗಿಲಾಗಿ ನಿರಾಡಂಬರದ ಸರಳ ವ್ಯಕ್ತಿತ್ವ ಅವನನ್ನ ಸೆಳೆಯಿತು. ಹಿಮಾಲಯದ ಬೆಟ್ಟಗಳ ನಡುವೆ ನಿಂತ ಪ್ರಶಾಂತ ಮಾನಸ ಸರೋವರದಂತೆ ಆಕೆ ಕಂಡಳು. ಗುಡಿಗೆ ಹೋಗಿ ನಮಸ್ಕರಿಸಿ ತಟ್ಟೆಯನ್ನ ಕಟ್ಟೆಯ ಮೇಲೆ ಇಟ್ಟರು. ರಾಜಶೇಖರನು ಒಳಗೆ ಬಂದು ಅನತಿ ದೂರದಲ್ಲಿ ನಿಂತನು. ಪೂಜೆಯ ಪರಿಕರಗಳನ್ನ ಪೂಜಾರಿ ತೆಗೆದುಕೊಳ್ಳಲು ಬಂದನು. ಇವರೆಲ್ಲ ಅವನ ಕಣ್ಣೆದುರಿಗೆ ಆಡಿ ಬೆಳೆದ ಲಲನೆಯರು. ಅದರಿಂದಾಗಿ ಅವನಿಗೆ ಬಹಳ ಸಲಿಗೆ. ಓ ಕಮಲಾಕ್ಷಮ್ಮ, ಒಂದಾಗಿ ಹೋಗಿ ಎರಡಾಗಿ ಬಂದಿದ್ದಾಳೆ. ಹಾಸ್ಯದ ನಗೆ ನಕ್ಕ. ಮಗ ಬೇಕಂತೀಯೋ ಮಗಳು ಬೇಕು ಅಂತ ಅಂತೀಯೋ? ಯಾವುದು ಬೇಕು ಅಂತ ಸ್ವಾಮಿನ ಕೇಳ್ಕೊಳ್ತೀಯ? ಅವನು ಕೊಟ್ಟದ್ದು. ಮಗಳಾದ್ರೆ ಮಾದೇವಿ ಅಂತವಳಿರ್ಲಿ ಅಂತ ಕೇಳ್ಕಳವ್ವ. ಪೂಜಾರಿ ಅಭಿಮಾನದಿಂದ ಹೇಳಿದ. ಏನವ್ವ ಮಾದೇವಿ, ನೀನೆಂದವ್ವ ಜೊತೆಗೂಡಿ ಬರೋದು? ನಗುತ್ತಾ ಕೇಳಿದ. ಮಹಾದೇವಿಯ ಮುಖ ನಾಚಿ ಕೆಂಪೇರಬಹುದೆಂದು ರಾಜಶೇಖರ ದಿಟ್ಟಿಸಿದ. ಆದರದು ಇದ್ದಂತೆಯೇ ಇತ್ತು. ಈಗಾಗಲೇ ಜೊತೆಗೂಡಿ ಬಂದಿದ್ದೀವಲ್ಲ ಪೂಜಾರ್ರೆ. ನಸುನಗೆ ನಕ್ಕಳು. ರಾಜಶೇಖರ ಸ್ತಂಭೀಭೂತನಾದ. ಅವಳು ಉದ್ದೇಶಿಸಿ ಹೇಳಿದ್ದು ಎದೆಯ ಮೇಲಿನ ಇಷ್ಟಲಿಂಗವನ್ನು ಎಂದು ಅವನಿಗೆ ತಿಳಿಯಲಿಲ್ಲ. ತನ್ನನ್ನ ಕುರಿತೇ ಹೇಳುವಳೆಂದು ಕಲ್ಪಿಸಿ ಅವಳ ದಿಟ್ಟತನಕ್ಕೆ ಬೆರಗಾದ. ಕರ್ಪೂರದಾರತಿಯನ್ನ ಹಚ್ಚಿ ಬೆಳಗಿ ಗಂಟೆ ನಿನದಿಸುವಾಗ ಭಕ್ತಿಯಿಂದ ಕಣ್ಣು ಮುಚ್ಚಿಕೊಂಡು ಕೈ ಜೋಡಿಸಿ ನಿಂತ ಮಹಾದೇವಿಯ ಭಂಗಿ ತುಂಬಾ ಸೆಳೆಯಿತು. ಕೊಳದಲ್ಲಿನ ನೈದಿಲೆಯ ಮೊಗ್ಗಿಯಂತೆ ಮುಚ್ಚಿದ ಬೆರಳುಗಳು ಕಂಡವು. ಕರ್ಪೂರದ ಆರತಿಯನ್ನ ತಂದು ಪೂಜಾರಿಯು ಎಲ್ಲರ ಮುಂದೆ ಹಿಡಿದ. ಭಾವ ಸಮಾಧಿಯಲ್ಲಿತ್ತು ಕಣ್ತೆರೆಯದ ಮಹಾದೇವಿಯ ಮುಂದೆ ಹಿಡಿದಾಗ ಆ ಬೆಳಕಿನಲ್ಲಿ ಆಕೆಯ ಮುಖ ಕಳಾಯುಕ್ತವಾಗಿ ಬೆಳಗಿತು. ತಾಯಿ, ಆರತಿ ತೆಗೆದ್ಕೋ. ಪೂಜಾರಿಯ ದನಿಗೆ ಮಹಾದೇವಿ ಕಣ್ತೆರೆದಾಗ ತಾವರೆಯ ದಳ ಅರಳಿದಂತಾಗಿತು. ಮೌನವಾಗಿ ಆರತಿಯನ್ನ ಕಣ್ಣಿಗೊತ್ತಿಕೊಂಡಳು. ಮಾದೇವಮ್ಮ, ನಿನ್ನ ಬಾಯಲ್ಲಿ ಒಂದು ಹಾಡು ಕೇಳುವಂತೆನಿಸಿದೆ. ಮುದುಕನಿಗೆ ಕೇಳಿಸುವೆಯಾ? ಬಂದಾಗಲೆಲ್ಲ ಹಾಡುವ ಪರಿಪಾಠ. ಎಲ್ಲರೂ ಕುಳಿತರು. ಕಣ್ಣು ಮುಚ್ಚಿ ಹಾಡಲಾರಂಭಿಸಿದಳು. ಕಾಯ ಮೀಸಲಾಗಿ ನಿನಗರ್ಪಿತವಾಯಿತು, ಕರ್ಣ ಮೀಸಲಾಗಿ ನಿನಗರ್ಪಿತವಾಯಿತು. ಆನೊಂದ ನರಿಯೇನಯ್ಯ, ಎನ್ನಗತಿ ನೀನಾಗಿ ಎನ್ನ ಮತಿ ನೀನಾಗಿ. ನೀನಿಲ್ಲದೆ ಪೆರತೊಂದ ನೆನೆದಡೆ ಆಣೆ ನಿಮ್ಮಾಣೆ ಚನ್ನ ಮಲ್ಲಿಕಾರ್ಜುನ. ಕಾಯ ಮೀಸಲಾಗಿ ನಿನಗರ್ಪಿತವಾಗಿತ್ತು, ಕರ್ಣ ಮೀಸಲಾಗಿ ನಿನಗರ್ಪಿತವಾಗಿತ್ತು. ಆನೊಂದ ನರಿಯೇನಯ್ಯ, ಎನ್ನಗತಿ ನೀನಾಗಿ ಎನ್ನ ಮತಿ ನೀನಾಗಿ. ನೀನಿಲ್ಲದೆ ಪೆರತೊಂದ ನೆನೆದಡೆ ಆಣೆ ನಿಮ್ಮಾಣೆ ಚನ್ನ ಮಲ್ಲಿಕಾರ್ಜುನ. ಪ್ರತಿ ಒಂದೊಂದು ಪದವನ್ನ ಅನುಭವಿಸಿ ಹಾಡತೊಡಗಿದಾಗ ಅದು ಕೇಳುಗರ ಮೇಲೆ ವಿಲಕ್ಷಣ ಪರಿಣಾಮ ಬೀರಿತು. ತನ್ನನ್ನ ಕುರಿತೇ ಹೇಳಿದಳೇನೋ ಎಂದು ಸಂದಿಗ್ಧತೆಗೆ ಒಳಗಾದ ರಾಜಶೇಖರ. ತನ್ನಂತೆಯೇ ಉತ್ಕಟ ಆಸೆ ಆಕೆಗೂ ಇದ್ದು ವ್ಯಕ್ತಪಡಿಸಲಾರದೆ ಚಟಪಟಿಸುತ್ತಿರಬೇಕು. ಗಂಡುಸಾದ ನಾನೇ ಸಂಕೋಚದಿಂದ ತೊಳಲಾಡುವಾಗ ಅವಳು ಅಸಹಾಯಕಳಾಗಿರುವುದು ಏನು ದೊಡ್ಡದು? ಈ ತೊಳಲಾಟಕ್ಕೆ ಪೂರ್ಣ ವಿರಾಮ ಹಾಕಲು ಸಂಕಲ್ಪ ಮಾಡಿದ. ಇದನ್ನ ಬರೆದವರು ಯಾರವ್ವ? ಪೂಜಾರಿ ತೆಂಗಿನ ಹೋಳನ್ನ ಕೊಡುವಾಗ ಹೇಳಿದ. ನಾನೇ ಬರೆದುದು ಪೂಜಾರ್ರೆ. ಶಾಲೆಯನ್ನ ಕಲಿಯುವಾಗ ವಚನಗಳನ್ನ ಕಂಠಪಾಠ ಮಾಡಿ ಗುರುಲಿಂಗ ದೇವರ ಮುಂದೆ ಒಪ್ಪಿಸಿ ಬೆನ್ನು ಚಪ್ಪರಿಸಿಕೊಂಡಿದ್ದ ರಾಜಶೇಖರ ಅದೇ ವಚನದ ದಾಟಿಯಲ್ಲಿ ಮಹಾದೇವಿ ಬರೆಯತೊಡಗಿದ್ದನ್ನ ಕೇಳಿ ಅವನ ಹೃದಯ ಕುಣಿದಾಡಿತು. ಅವಳು ಬರೆಯತೊಡಗಿದ್ದಾಳೆ ಎಂದು ಗೌರವ ತುಂಬಿತು. ಅವನ ಕಲ್ಪನೆಯ ಕುದುರೆ ಕಡಿವಾಣ ಹರಿದುಕೊಂಡು ಓಡತೊಡಗಿತು. ಸುಂದರವಾದ ಸರೋವರದಲ್ಲಿ ದೋಣಿಯು ತೇಲುತ್ತಿದೆ. ಇವನು ಹುಟ್ಟು ಹಾಕುತ್ತಿದ್ದಾನೆ. ಮಹಾದೇವಿ ಹಾಡುತ್ತಿದ್ದಾಳೆ. ಅವಳು ಕಣ್ಣು ಮುಚ್ಚಿ ಹಾಡುವುದನ್ನೇ ಇವನು ನೆಟ್ಟ ನೋಟದಿಂದ ನೋಡುತ್ತಿದ್ದಾನೆ.
ಮಂದ ಮಾರುತ ಆಹ್ಲಾದಕರವಾಗಿ ಬೀಸುತ್ತಿದೆ. ಅಣ್ಣ ಹೊರಡೋಣವೇ? ಕಮಲಾಕ್ಷಿಯ ಮಾತು ರಾಜಶೇಖರನಿಗೆ ಕನಸಿನ ಜೇಡರ ಬಲೆಯನ್ನ ತುಂಡರಿಸಿದಂತೆ ಅನಿಸಿತು. ನಡೆ. ಮೌನ ಪ್ರೇಕ್ಷಕನಂತೆ ಆತ ಹಿಂಬಾಲಿಸಿದ. ಈಗ ಹುಣ್ಣಿಮೆಯ ಬೆಳದಿಂಗಳು. ಹೋಗುವಾಗ ಸೂರ್ಯನ ಬೆಳಗಿನಲ್ಲಿ ಬಂಗಾರದ ಪುತ್ತಳಿಯಂತೆ ಕಂಡ ಆ ಶ್ವೇತ ಕನ್ಯೆ ಈಗ ಹಿಮದ ಗೊಂಬೆಯಂತೆ ನಡೆಯುತ್ತಿದ್ದಾಳೆ. ದಾರಿಯಲ್ಲಿ ಅವರವರು ಚದುರುವ ಸ್ಥಳ ಬಂದಾಗ ಪರಸ್ಪರ ಬೀಳ್ಕೊಂಡರು. ನಡೆದ ಘಟನೆ, ನೋಡಿದ ದೃಶ್ಯಗಳನ್ನ ನೆನಪಿಗೆ ತೆರೆಯ ಮೇಲೆ ತಂದುಕೊಳ್ಳುತ್ತಾ ಸಾಗಿದ ರಾಜಶೇಖರನಿಗೆ ಎಚ್ಚರವಾದುದು ಕಮಲಾಕ್ಷಿ ಮಾತನಾಡಿಸಿದಾಗ. ಅಣ್ಣ. ಎಚ್ಚರಗೊಂಡ. ನಿನ್ನನ್ನ ಬಿಟ್ಟು ಗೆಳತಿಯರ ಜೊತೆ ಸಾಗಿದುದಕ್ಕೆ ಬೇಸರವಾಯಿತೆ? ಇಲ್ಲವಮ್ಮ, ಬಹುದಿನಕ್ಕೆ ಭೇಟಿಯಾಗಿರುವಿ, ಅದು ಸಹಜ ತಾನೇ. ನಿಮ್ಮ ಸರಸದಲ್ಲಿ ನಾನು ಮೌನ ಪ್ರೇಕ್ಷಕನಾಗಿದ್ದೆ. ಇಷ್ಟು ದಿವಸ ಆದ್ರೂ ಮದುವೆ ಮಾಡಿಕೊಳ್ಳುತ್ತಿಲ್ಲ ಯಾಕೆ? ಅತ್ತಿಗೆಯನ್ನ ಕರೆತರುವ ಬಯಕೆ ಇಲ್ಲವೇ? ಆತ್ಮೀಯತೆಯಿಂದ ಕೇಳಿದಳು. ಯೋಗ್ಯಳು ಸಿಗಬೇಕಲ್ಲ ಕಮಲಾ. ಇಬ್ಬರ ಆಸೆ ಆಕಾಂಕ್ಷೆಗಳು ಒಂದಾಗಿ ಇರದಿದ್ದರೆ ಬದುಕು ಕಷ್ಟ ಆಗುತ್ತೆ. ಯೋಗ್ಯರು ಎಂದರೆ ಹೊಸದಾಗಿ ಕಟೆದು ತರಬೇಕೇನಣ್ಣ? ಕಮಲೆ, ನೀನು ಮನಸ್ಸು ಮಾಡಿದರೆ ನನಗೆ ಉಪಕಾರ ಮಾಡಬಹುದು. ಅಂತಹ ಉಪಕಾರ ನಾನೇನು ಮಾಡಬಲ್ಲೆನಣ್ಣ? ಮಹಾದೇವಿ ಬಹಳ ಸುಗುಣವಂತೆ, ಸಾತ್ವಿಕ ಹುಡುಗಿ. ಅಂಥವಳನ್ನ ಕೈ ಹಿಡಿಯುವುದು ಸೌಭಾಗ್ಯವಲ್ಲವೇ? ಮೆಲ್ಲನೆ ಪೀಟಿಕೆ ಹಾಕಿದ. ಆದರೆ ಆಕೆ ವಿಭೂತಿ ರುದ್ರಾಕ್ಷಿಯ ವಿರಕ್ತೆಯಣ್ಣ. ಅವಳಿಗೆ ಲೌಕಿಕದಲ್ಲಿ ಆಸಕ್ತಿ ಇಲ್ಲ. ಅವಳ ಉಡುಗೆ ತೊಡುಗೆ ನೋಡಿದೆಯೋ ಇಲ್ಲವೋ? ಅವಳ ಸರಳ ರೀತಿ ಅಂತರಂಗದ ಆದರ್ಶ ಮೌಲ್ಯಗಳಿಗೆ ಸಾಕ್ಷಿಯಾಗಿದೆ ತಂಗಿ. ಸಾತ್ವಿಕತೆ ವಿರಾಗಿಣಿಯರಿಗಷ್ಟೇ ಅವಶ್ಯವಲ್ಲ, ಗೃಹಿಣಿಯರಿಗೂ ಆದರ್ಶ ಲಕ್ಷಣ. ಬೋರ್ಗರೆಯುವ ಜಲಪಾತದಡಿ ತಿರ್ರನೆ ತಿರುಗುವ ಸುಳಿಯಲ್ಲಿ ಯಾರು ಸ್ನಾನ ಮಾಡಲಾರರು. ನದಿಯ ಪ್ರಶಾಂತ ಭಾಗದಲ್ಲಷ್ಟೇ ಸ್ನಾನ ಮಾಡಬಲ್ಲರು. ಬೆಡುಗುಗಾತಿಯರೊಡನೆ ಬದುಕುವುದು ಕರಕಷ್ಟ. ಆದರೆ ಅವಳು ತುಂಬಾ ಅಂತರ್ಮುಖಿ, ಅಲಂಕಾರದಲ್ಲಿ ಅನಾಸಕ್ತಳು. ಏನೇ ಇರಲಿ, ನನ್ನ ಅದೃಷ್ಟ ಚೆನ್ನಾಗಿದ್ದು ಅವಳು ಒಪ್ಪಿದರೆ ನನ್ನ ಬಾಳು ನಂದನವಾದೀತು, ಭಾವುಕನಾಗಿ ನುಡಿದ ರಾಜಶೇಖರ. ನಿನ್ನ ಅದೃಷ್ಟ ಹಾಗಿರ್ಲಿ, ಅವಳ ಅದೃಷ್ಟ ಚೆನ್ನಾಗಿರ್ಬೇಕಷ್ಟೆ. ನಿನ್ಗೇನಂತೆ? ತಾ ಮುಂದೆ ನಾ ಮುಂದೆ ಅಂತ ತಮ್ಮ ಮಕ್ಕಳನ್ನ ಕೊಡಲು ಕನ್ಯಾ ಪಿತೃಗಳು ಸಾಲುಗಟ್ಟಿ ನಿಂತಿಲ್ಲವೇ? ಒಮ್ಮೆ ನನಗೆ ಅವಳೊಡನೆ ಮಾತನಾಡುವ ಅವಕಾಶ ಒದಗಿಸಿಕೊಡು, ನಾನು ಉಪಕೃತನಾಗುವೆ. ಅಷ್ಟು ದೊಡ್ಡ ಮಾತು ಬೇಡ, ನಿನಗಾಗಿ ಅಷ್ಟು ಮಾಡಲಾರೆನೆ. ನನ್ನ ಸೀಮಂತದ ದಿನ ಮನೆಗೆ ಕರೆತರುವೆ. ಆ ದಿನಕ್ಕಾಗಿ ರಾಜಶೇಖರ ಚಕೋರ ಪಕ್ಷಿಯಂತೆ ಕಾಯತೊಡಗಿದ. ಕಮಲಾಕ್ಷಿ ತಾಯಿಯೊಡನೆ ಓಂಕಾರನ ಮನೆಗೆ ಹೋಗಿ ಮಹಾದೇವಿಯನ್ನ ಕಳಿಸುವಂತೆ ಕೇಳಿಕೊಂಡಳು. ಲಿಂಗಮ್ಮ ಒಪ್ಪಿಕೊಂಡರೂ ಮಹಾದೇವಿ ಒಪ್ಪಲಿಲ್ಲ. ಬೇಡ ಕಮಲಾ, ನಂಗೆ ಯಾರೊಡನೆಯೂ ಬೆರೆಯಲು ಇಚ್ಛೆ ಇಲ್ಲ. ನಮ್ಮವ್ವ ಸಂಜೆ 6 ತಕ್ಷೆಗೆ ಬಂದು ಉಂಡು ಬರುವಳು. ಅವ್ವನು ಸಂಜೆಗೆ ಬರ್ಲಿ, ಆದ್ರೆ ನೀನು ಮಧ್ಯಾಹ್ನವೇ ಬರಬೇಕು. ನೀನು ದೊಡ್ಡವಳಾದಾಗ ನಾನೆಷ್ಟು ಓಡಾಡಿದೆ, ನನ್ಗಾಗಿ ಬರಲು ಒಪ್ಪಲಾರೆಯ? ಮಧ್ಯಾಹ್ನದಿಂದ ಸಂಜೆಯ ತನಕ ಹೇಗೆ ವೇಳೆ ಕಳೆಯುವುದು? ಅಬ್ಬಾ, ಲೌಕಿಕರೊಡನೆ ಹರಟುವುದೆಂದರೆ ಎಲ್ಲಿಲ್ಲದ ಬೇಸರ. ನಮ್ಮಣ್ಣ ಮುತ್ತುರತ್ನಗಳ ಕ್ರಯಕ್ಕೆ ಸಂಚಾರಕ್ಕೆ ಹೋದಾಗ ವಚನಗಳುಳ್ಳ ತಾಡ ಓಲೆಗಳನ್ನ ತಂದಿದ್ದಾನೆ. ಅವು ಎಷ್ಟಿವೆ ಅಂತೀಯ? ಬಹಳಷ್ಟು. ಅಹುದೇ, ನನಗೆ ತಿಳಿದೇ ಇಲ್ಲವಲ್ಲ. ಹಾಗಾದರೆ ಅವನ್ನ ನೋಡಲು ಬರುವೆನು ಕಮಲ. ಮಹಾದೇವಿಯ ಕಿವಿ ನಿಮಿರಿ ಹೃದಯ ಅರಳಿತು. ಮಗಳು ಲೌಕಿಕ ಮಾತುಗಳಲ್ಲಿ ಬೆರೆದಾದರೂ ಬಹಿರ್ಮುಖಗಳಾಗಲಿ ಎಂದು ತಾಯಿಯ ಬಯಕೆ. ಮಗಳಿಗೆ ಒತ್ತಾಯ ಮಾಡಿ ರೇಷ್ಮೆಯ ಸೀರೆಯನ್ನ ಉಡಿಸಿದಳು. ಜಾತಿ ಮುತ್ತಿನ ಸರವನ್ನ ಕೊರಳಿಗೆ ಹಾಕಿ ಕಳಿಸಿದಳು. ಮಹಾದೇವಿಗಿಂತಲೂ 10 ಪಟ್ಟು ಹೆಚ್ಚು ಒಡಿವೆ ಹಾಕಿದರೂ ತಾನು ಆಕೆಗಿಂತ ಸುಂದರವಾಗಿ ಕಾಣುವುದಿಲ್ಲವಲ್ಲ ಎಂದು ಈರ್ಷ್ಯೆ ಮೂಡಿದರೂ ಕಮಲಾಕ್ಷಿ ಮಹಾದೇವಿಯಂತಹ ನಿಷ್ಕಲ್ಮಶ ಮುಕ್ತಿಯನ್ನ ಕುರಿತು ಅಸೂಯೆ ಪಡುವುದು ತರವಲ್ಲ ಎಂದು ಸಂತೈಸಿಕೊಂಡಳು. ಕಮಲಾಕ್ಷಿಗೆ ಎಣ್ಣೆ ನೀರೆರೆದು ಹಸಿರು ಬಳೆ ಹಸಿರು ಸೀರೆ ಉಡಿಸಿ ಊಟಕ್ಕಿಕ್ಕಿದರು. ಆಕೆಯ ಪತಿಯು ಬಂದಿದ್ದನು.
ಇಬ್ಬರನ್ನ ಹಸೆಯ ಮೇಲೆ ಕೂಡಿಸಿ ಆರತಿ ಮಾಡಿದಾಗ ಮಹಾದೇವಿಗೆ ನಗು ಬಂತು. ಮದುವೆ, ಮಕ್ಕಳು ಇವೇ ಲೌಕಿಕರ ಆತ್ಯಂತಿಕ ಸಿದ್ಧಿಗಳು. ಇವರ ದೃಷ್ಟಿಯಲ್ಲಿ ಗರ್ಭಿಣಿಯಾಗಿದ್ದುದೊಂದು ಅಸಾಮಾನ್ಯ ಸಾಧನೆ. ಅಬ್ಬ, ಜಗತ್ತೊಂದು ಸಂತೆ. ಅರ್ಥವಿಲ್ಲದ ಗದ್ದಲ. ಮೌನವಾಗಿ ವೀಕ್ಷಿಸಿದಳು. ಮಧ್ಯಾಹ್ನದ ಊಟ ಮುಗಿಯುತ್ತಲೇ ಮಹಾದೇವಿಯ ತಾಳ್ಮೆ ಮೀರಿತು. ನಾನಿನ್ನು ಹೊರಡಲೇ ಕಮಲ? ನಿನ್ನ ಪತಿಯೊಡನೆ ನಿನಗೆ ಮಾತುಕತೆಯುಂಟೇನೋ? ಇದೇನೆ, ನೀನು ಬಂದ ಕಾರ್ಯವೇ ನೆರವೇರಿಲ್ಲ. ವಿಸ್ತಾರವಾದ ಭವ್ಯ ಮನೆಯದು. ಮಹಡಿಯ ಮೇಲೆ ರಾಜಶೇಖರನ ಕೋಣೆ. ಕಮಲಾಕ್ಷಿ ಮೆಲ್ಲನೆ ಮಹಾದೇವಿಯನ್ನ ಕರೆದೊಯ್ದಳು. ಮನೆಯನ್ನ ತೋರಿಸುತ್ತಾ ಬಂದಳು. ನಮ್ಮಣ್ಣ ಬಾಳ ಓದ್ತಾನೆ ಮಾದೇವಿ. ಅಂಗಡಿಯಲ್ಲಿ ಕುಳಿತಾಗಲೂ ಅಷ್ಟೇ, ವೇಳೆ ಸಿಕ್ಕಿದಾಗಲೆಲ್ಲ ಅಧ್ಯಯನ ಮಾಡುತ್ತಾನೆ. ಅಡ್ಡಿ ಇಲ್ಲ, ಒಳ್ಳೆಯ ಅಭ್ಯಾಸ. ಅಧ್ಯಯನವೇ ವ್ಯಕ್ತಿತ್ವ ವಿಕಾಸದ ಮೂಲ ಸಾಧನೆ. ಇತ್ತೀಚೆಗಂತೂ ಲಿಂಗಪೂಜೆಯಲ್ಲಿ ಬಹಳಷ್ಟು ಆಸಕ್ತಿ. ನಸುಕಿನಲ್ಲಿಯೇ ಎದ್ದು ತಣ್ಣೀರಲ್ಲಿ ಮಿಂದು ಪೂಜೆಗೆ ಕೊಡ್ತಾನೆ. ಅಹುದೇ? ಇಲ್ಲೆಲ್ಲ ನೋಡು, ಎಷ್ಟು ತಾಡವೋಲೆಗಳು ಪೆಟ್ಟಿಗೆಗಳಲ್ಲಿವೆ. ಪೂಜೆಗೆ ವಿಘ್ನವಾಗಬಾರದೆಂದು ನಾವೆಲ್ಲ ಕೂಡ್ರುವಲ್ಲಿ ಪೂಜೆಗೆ ಕೂರಲ್ಲ, ತಾನೇ ಬೇರೆ ವ್ಯವಸ್ಥೆ ಮಾಡಿಕೊಂಡಿರುವನು. ತನ್ನಂತೆಯೇ ಅವನು ಕೋಣೆಯ ಒಂದು ಭಾಗದಲ್ಲಿ ಪೂಜೆಯ ಪರಿಕರಗಳನ್ನ ಇರಿಸಿಕೊಂಡಿದ್ದ. ಗಂಧದ ಕಡ್ಡಿಯ ಸುವಾಸನೆ, ತಾಡವೋಲೆಗಳ ಭಂಡಾರ ಆಪ್ಯಾಯಮಾನ ಎನಿಸಿದವು. ಮನೆಗೆ ಗ್ರಂಥಗಳ ಭಂಡಾರವೇ ಶೃಂಗಾರ, ಮನಕ್ಕೆ ಲಿಂಗ ಪೂಜೆಯೇ ಶೃಂಗಾರ ನೋಡು ಕಮಲ, ಮಹಾದೇವಿ ಹೇಳಿದಳು. ಕೆಲವು ಕಟ್ಟುಗಳನ್ನ ತೆಗೆದು ಚಾಪೆಯ ಮೇಲೆ ಕುಳಿತು ಕಣ್ಣಾಡಿಸಿದಳು ಮಹಾದೇವಿ. ರಾಜಶೇಖರ ಒಳಗೆ ಬಂದ. ಶುಭ್ರ ಬಿಳಿಯ ಪಂಜೆಯ ಕಚ್ಚಿಯನ್ನ ಹಾಕಿದ, ಬಿಳಿಯ ಬಗಲು ಕಸೆಯ ಅಂಗಿಯನ್ನ ಉಟ್ಟ ಸುಲಕ್ಷಣ ಯುವಕ ರಾಜಶೇಖರ. ಹಣೆಯ ಮೇಲಿನ ವಿಭೂತಿಯ ಅಡ್ಡಗೆರೆಗಳು ತಿಳಿಗಂಪು ವರ್ಣದ ಮುಖದ ಅಂತವನ್ನ ಹೆಚ್ಚಿಸಿದ್ದವು. ಗುಂಗುರು ಗುಂಗುರಾದ ತಲೆ ಕೂದಲು ಚಿಗುರು ಮೀಸೆಯ ತಾರುಣ್ಯಕ್ಕೆ ಪುಟವಿಟ್ಟಿದ್ದವು. ನಮ್ಮಣ್ಣ ರಾಜಶೇಖರ, ಕಮಲಾಕ್ಷಿ ಪರಿಚಯ ಮಾಡಿದಳು. ಶರಣು ರಾಜಣ್ಣ. ಸಹೋದರಿಕೆಯ ಪ್ರಯೋಗ ಕೇಳಿ ಕಸಿವಿಸಿಗೊಂಡ ರಾಜಶೇಖರ. ಶರಣಾರ್ಥಿ, ಕೈ ಜೋಡಿಸಿದ. ನಿಮ್ಮ ಒಪ್ಪಿಗೆಯಿಲ್ಲದೆ ಕೋಣೆಗೆ ನುಗ್ಗಿ ಆಸ್ತಿಯನ್ನ ಕೊಳ್ಳೆ ಹೊಡೆಯುತ್ತಿದ್ದೇವೆ, ಮನ್ನಿಸುವಿರಷ್ಟೇ. ನಸುನಗುತ್ತಾ ಕೇಳಿದಳು. ಆ ನಗೆ ಬಹು ಮೋಹಕ ಎನಿಸಿತು. ನನ್ನ ಆಸ್ತಿಯನ್ನೆಲ್ಲ ನಿಮ್ಮದೆಂದು ಸ್ವೀಕರಿಸಿದರೆ ನಾನು ಧನ್ಯ. ರಾಜಶೇಖರ ನುಡಿದ. ವಚನಗಳ ಅಧ್ಯಯನ ಮಾಡುತ್ತೀರಂತೆ, ತುಂಬಾ ಸಂತೋಷ. ಸಾಹಿತ್ಯ ಕೃಷಿಗೆ ಆಗಲಿ ಆಧ್ಯಾತ್ಮ ಸಾಧನೆಗೆ ಆಗಲಿ ತಕ್ಕ ಬೌದ್ಧಿಕ ಸಂಗಾತಿಗಳು ದೊರೆತರೆ ಒಳ್ಳೆಯದಲ್ಲವೇ? ರಾಜಶೇಖರ ಕೇಳಿದ. ಬೌದ್ಧಿಕ ಸಂಗಾತಿಗಳು ಸಿಗುವುದೇ ಅತಿ ದುರ್ಲಭ ಈ ಜಗತ್ತಿನಲ್ಲಿ. ಸಂಸಾರ, ಮದುವೆ, ಆಸ್ತಿ ಇವೇ ಹೆಚ್ಚು ಜನರ ಆಸಕ್ತಿಯ ಕೇಂದ್ರ ಬಿಂದುಗಳು. ಈ ಮಿತವಲಯವನ್ನ ದಾಟಿ ಜನರ ವಿಚಾರವೇ ಓಡುವುದಿಲ್ಲ, ಮಹಾದೇವಿ ಹೇಳಿದಳು. ಪೂಜೆ, ಅಧ್ಯಯನ ಇಂತಹುದರಲ್ಲಿ ಪಾಲ್ಗೊಳ್ಳಬಲ್ಲ ಯೋಗ್ಯ ವಧುವಿಗಾಗಿ ಅಣ್ಣನು ಒಂದೇ ಸಮನೆ ಹುಡುಕುತ್ತಿದ್ದಾನೆ. ಕಮಲಾಕ್ಷಿ ಹೇಳಿ ಮೆಲ್ಲನೆ ಅಲ್ಲಿಂದ ಜಾರಿಕೊಂಡಳು. ಇನ್ನೂ ಸಿಕ್ಕಿಲ್ಲವೇ? ತಾಡವೋಲೆಯಿಂದ ಕಣ್ಣು ತೆಗೆಯದೆ ಮಹಾದೇವಿ ಕೇಳಿದಳು. ಸಿಕ್ಕಿದ್ದಾಳೆ, ಆದರೆ ಒಪ್ಪಬೇಕಾದದ್ದು ಅಷ್ಟೇ ಉಳಿದಿದೆ. ರಾಜಶೇಖರ ಮಾರ್ಮಿಕವಾಗಿ ನುಡಿದ. ನೀವೋ ಅವಳೋ? ನಾನೇನು ಒಪ್ಪಿಯಾಗಿದೆ, ಆಕೆಯಷ್ಟೇ ಒಪ್ಪುವುದು ಉಳಿದಿದೆ. ಮದುವೆಯ ವಿಚಾರದಲ್ಲಿ ಇಬ್ಬರ ಒಪ್ಪಿಗೆಯೂ ಅತ್ಯವಶ್ಯಕವಲ್ಲವೇ? ಇಬ್ಬರ ಆಸೆ, ಆಕಾಂಕ್ಷೆ, ಆದರ್ಶಗಳು ಒಂದುಗೂಡಿದರೆ ಒಳ್ಳೆಯದು. ಇಲ್ಲವಾದರೆ ಅಪ್ಪ ಬಸವಣ್ಣನವರು ಹೇಳುವಂತೆ ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿ ಮಸಣಿಯ ಭಕ್ತೆ. ಇಜ್ಜೋಡಾದ ಸಂಸಾರ ಸಮರಸದ ಟಾವಾಗುವ ಬದಲು ಸಮಾರಾಂಗಣವಾಗಿ ಬಿಡಬಹುದಲ್ಲದೆ. ಒಳ್ಳೆಯ ಪರಿಪ್ಲುತ ವಿಚಾರ. ಆಕೆಗೂ ಒಪ್ಪಿ ನಿಮ್ಮ ಬಾಳು ಹಸನಾಗಲೆಂದು ಹಾರೈಸುವೆ, ಮಹಾದೇವಿ ಪ್ರಸನ್ನ ಮುಖಿಯಾಗಿ ಹೇಳಿದಳು. ನೀವು ಸಹಾಯ ಮಾಡಿದರೆ ಅದು ಸಾಧ್ಯ. ಅವರಾರು ನಾನರಿಯೆ, ಹೇಗೆ ಒಪ್ಪಿಸಬಲ್ಲೆ? ಅವರು ಉಡುತಡಿಯ ಓಂಕಾರ ಶೆಟ್ಟರ ಏಕೈಕ ಪುತ್ರಿ ಮಹಾದೇವಿ.
ಮಹಾದೇವಿಯ ಮುಖವನ್ನ ನಿಟ್ಟುಸುತ್ತಾ ಹೇಳಿದನು. ಹಾ, ನಾನೇ? ಮೂಕಚೇತನಳಾದಳು. ನೀವು ಮನಸ್ಸು ಮಾಡಿದರೆ ನನ್ನ ಬಾಳು ನಂದನವನವಾಗುವುದು. ಮಹಾದೇವಿ, ಲೌಕಿಕ ವೃತ್ತಿಯವನು ನಾನಲ್ಲ, ವಿಷಯಮೋಹಿ ನಾನಲ್ಲ, ಆದರ್ಶ ಗುರಿಯವನು, ಪೂಜಾನಿಷ್ಠನು. ರಾಜಣ್ಣ, ನಾನೇ? ನನ್ನನ್ನು ಉದ್ದೇಶಿಸಿ ಹೇಳುತ್ತಿರುವೆಯಾ? ಅಣ್ಣ ಅನ್ನದಿರು ಮಾದೇವಿ. ನನಗಾಗಲೇ ಮದುವೆಯಾಗಿದೆ ರಾಜಣ್ಣ. ಅಹುದೇ? ಸ್ವಲ್ಪ ದೂರದಲ್ಲಿದ್ದ ರತ್ನ ಗಂಬಳಿಯ ಮೇಲೆ ಕುಸಿದು ಕುಳಿತ. ಚನ್ನ ಮಲ್ಲಿಕಾರ್ಜುನ ದೇವನಿಗೆ ನನ್ನ ಸರ್ವಸ್ವವನ್ನ ಅರ್ಪಿಸಿರುವೆ ಅಣ್ಣ. ಎನ್ನ ಮನವ ಮಾರುಗೊಂಡ, ತನುವನ್ನ ಇರುವನ್ನ ಇಂಬುಗೊಂಡ ಆ ದೇವ ಪ್ರಿಯನ ಮೀಸಲ ಸೊತ್ತಾನು. ಅವನನ್ನ ಬಿಟ್ಟು ಉಳಿದವರೆಲ್ಲರೂ ನನ್ನ ಅಣ್ಣಂದಿರು, ಹೆತ್ತವರು. ನನ್ನನ್ನ ಹತಾಶನನ್ನಾಗಿ ಮಾಡದಿರು ಮಹಾದೇವಿ. ಬಹು ದಿವಸಗಳ ಕನಸನ್ನ ಒಂದೇ ಕ್ಷಣದಲ್ಲಿ ನುಚ್ಚುನೂರು ಮಾಡಬೇಡ. ಹೃದಯ ಕಮಲದಲ್ಲಿ ತುಂಬಿ ಕುಳಿತಿರುವ ಅವನನ್ನುಳಿದು ಇಲ್ಲಿ ಬೇರಾರಿಗೂ ಎಡೆಯಿಲ್ಲವಣ್ಣ. ನಿನ್ನ ಹತ್ತಿರದವನು ನಾನಾಗಬೇಕೆಂಬುದು ಬಹುದಿನದ ಹಂಬಲ. ಅಣ್ಣನಿಗಿಂತ ಹತ್ತಿರವಾದವರು ಮತ್ತಾರಾದಾರು? ಬದುಕಿನಲ್ಲಿ 10 ಸಂಬಂಧ ಸಾಧ್ಯವಿದೆ. ಅಣ್ಣ ತಂಗಿ, ತಾಯಿ ಮಗ, ತಂದೆ ಮಗಳು. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಎಂಬುದು ಶರಣರ ನುಡಿ. ಆಧ್ಯಾತ್ಮಯುಕ್ತ ಸಂಸಾರ ಯೋಗ ಯಾಕೆ ಕೈಗೊಳ್ಳಬಾರದು? ಅದರಲ್ಲೇನು ತಪ್ಪು? ತಪ್ಪು ಒಪ್ಪಿನ ಪ್ರಶ್ನೆ ಇಲ್ಲಿಲ್ಲ. ಏಕೆ ಎಂಬುದಕ್ಕೆ ಉತ್ತರವೂ ಇಲ್ಲ. ಆ ಪರಮಾತ್ಮನಿಗೆ ನನ್ನ ಮನ ಮಾರು ಹೋಗಿದೆ. ಅವನ ಮೀಸಲು ಎಡೆಯಾಗಿ ಉಳಿಯುವ ಸಂಕಲ್ಪ ಮಾಡಿರುವೆ. ಅಬಲೆಯಾದ ಹೆಣ್ಣಿಗೆ ವಿರಕ್ತಿಯ ಹಾದಿ ಕ್ಲಿಷ್ಟಕರ. ರಾಜಶೇಖರ ನುಡಿದ. ಸಂಕಲ್ಪಕ್ಕಿಂತ ದೊಡ್ಡದು ಬದುಕಿನಲ್ಲಿ ಯಾವುದೂ ಇಲ್ಲ. ದೃಢ ಸಂಕಲ್ಪವೇ ಗಂಡುತನ, ಚಂಚಲತೆಯೇ ಹೆಣ್ಣುತನ. ಕಡೆಯವರೆಗೂ ವಿರಕ್ತಿಯ ಮಾರ್ಗದಲ್ಲೇ ಇರುವ ಸಂಕಲ್ಪವೇ. ಅಹುದು, ಬೆಟ್ಟಗಳು ಪುಡಿಯಾಗಲಿ, ನದಿಯ ನೀರು ಕುದಿಯಲಿ, ಸೂರ್ಯ ಇದ್ದಿಲಾಗಲಿ, ನನ್ನ ಸಂಕಲ್ಪ ಬದಲಾಗದು. ಮಹಾದೇವಿಯ ಕಣ್ಣಿನಲ್ಲಿ ವಿಲಕ್ಷಣ ತೇಜಸ್ಸು ಮಿನುಗಿತು. ಸತಿಪತಿಯೊಂದುಗೂಡಿ ಆಧ್ಯಾತ್ಮ ಮಾರ್ಗದಲ್ಲಿ ನಡೆಯಲು ಬರದೆ ನಿನ್ನ ಯಾವ ಪೂಜೆ ಪುರಸ್ಕಾರ ದಾನ ಧರ್ಮಗಳಿಗೆ ನಾನು ಅಡ್ಡಿ ಬರುವುದಿಲ್ಲ. ನಿನಗೆ ಮಾರಕವಾಗೆನೂ ಪೂರಕವಾಗುವೆ, ಬಾಧಕವಾಗೆನೂ ಸಾಧಕನಾಗುವೆ. ಸ್ಪಷ್ಟ ಧ್ವನಿಯಲ್ಲಿ ಹೇಳಿದ. ಧಾರ್ಮಿಕತೆಗೂ ಆಧ್ಯಾತ್ಮಿಕತೆಗೂ ಸ್ವಲ್ಪ ವ್ಯತ್ಯಾಸವಿದೆ ರಾಜಣ್ಣ. ಹಾಲಿನಲ್ಲಿ ಹಾಲಿನ ಕೆನೆಯುಂಟು. ಹಾಲಿನ ಕೆನೆ ಹಾಲು ನಿಜ, ಆದರೆ ಹಾಲು ಹಾಲಿನ ಕೆನೆಯಲ್ಲ. ಹಾಲಿಗಿಂತಲೂ ಹೆಚ್ಚಿನ ಬೆಣ್ಣೆಯ ಅಂಶ ಕೆನೆಯಲ್ಲಿರುವುದು. ಹಾಗೆಯೇ ಧಾರ್ಮಿಕತೆಯಲ್ಲಿ ದೇವರಲ್ಲಿ ನಂಬುಗೆಯುಂಟು, ಆದರೆ ಆಧ್ಯಾತ್ಮಿಕತೆಯಲ್ಲಿ ದೇವರಲ್ಲಿ ನೆರೆನಂಬುಗೆಯುಂಟು, ಅಚಲ ವಿಶ್ವಾಸವುಂಟು. ಕೆನೆಯಲ್ಲಿ ಬೆಣ್ಣೆ ಘನೀಭೂತವಾಗಿರುವಂತೆ ಆಧ್ಯಾತ್ಮಿಕತೆಯಲ್ಲಿ ಶರಣಾಗತಿ ಘನೀಭೂತವಾಗಿರುವುದು. ಅನ್ನವ ನೀಡುವವರಿಗೆ ಧಾನ್ಯವೆಸೆವ ಲೋಕ, ಅರ್ಥವ ಕೊಡುವವರಿಗೆ ಪಾಷಾಣವೆಸೆವ ಲೋಕ. ಹೆಣ್ಣು ಹೊನ್ನು ಮಣ್ಣು ಮೂರನ್ನು ಕಣ್ಣಿನಲ್ಲಿ ನೋಡಿ, ಕಿವಿಯಲ್ಲಿ ಕೇಳಿ, ಕೈಯಲ್ಲಿ ಮುಟ್ಟಿ ಮಾಡುವ ಭಕ್ತಿ. ಸಣ್ಣವರ ಸಮಾರಾಧನೆಯಾಯಿತು. ತನ್ನ ನಿತ್ತು ತುಷ್ಟಿ ಒಡೆವರವೆನಗಿ ತೋರ. ಶ್ರೀಗಿರಿ ಚನ್ನ ಮಲ್ಲಿಕಾರ್ಜುನ. ತನ್ನದಾದ ವಸ್ತುಗಳನ್ನ ದೇವನಿಗೆ ಅರ್ಪಿಸುವುದು ಧಾರ್ಮಿಕತೆಯಾದರೆ, ತನ್ನನ್ನೇ ಇತ್ತುಕೊಳ್ಳುವುದು ಆಧ್ಯಾತ್ಮಿಕತೆ. ಅನ್ನವನಿತ್ತು, ಅರ್ಥವನಿತ್ತು, ಮರಳಿ ಸಂಪತ್ತು ಬಯಸುವ ಸಕಾಮವು ಧಾರ್ಮಿಕತೆಯಲ್ಲಿ ಸಮಾವೇಶವಾದರೆ, ತನ್ನನ್ನೇ ಇತ್ತು ದೇವನಿಂದ ಲೌಕಿಕವಾದುದು ಏನನ್ನ ಬಯಸದೆ ಅವನನ್ನ, ಅವನ ಕರುಣೆಯನ್ನ ಬಯಸುವುದು ನಿಜವಾದ ಆಧ್ಯಾತ್ಮ. ಅಂತಹ ಬದುಕು ನನ್ನದಾಗಬೇಕೆಂದು ಆಸೆಯುಂಟು ರಾಜಣ್ಣ. ಹೆಣ್ಣು ಹೊನ್ನು ಮಣ್ಣು ತಾನು ಆನಂದಿಸಿ ಆ ಆನಂದದ ಮಧ್ಯದಲ್ಲೂ ದೇವನಿಗೆ ಅರ್ಪಿತ ಮಾಡುವುದು ಮರೆಯದಿದ್ದರೆ ಅದು ಧಾರ್ಮಿಕತೆ. ವ್ಯವಹಾರ ಮಾಡಿ ಬಂದ ಲಾಭದಲ್ಲಿ ದೇವನಿಗೆ ಒಂದು ಪಾಲು ನೀಡಿದಂತೆ. ಆದರೆ ತನ್ನ ಮಾರ್ಗ ಇವಾವನ್ನ ಕಣ್ಣಿನಲ್ಲಿ ನೋಡದೆ, ಕೈಯಲ್ಲಿ ಮುಟ್ಟದೆ ಸಂಪೂರ್ಣವಾಗಿ ಎಡೆ ಮಾಡುವುದು ಆಗಿದೆ. ಅಂದರೆ ಇದು ಮೂಲ ಧನವನ್ನೇ ಅರ್ಪಿತ ಮಾಡಿದಂತೆ. ಆದ್ದರಿಂದ ನನ್ನ ಶರೀರವಾಗಲಿ ಮನವಾಗಲಿ ನನ್ನ ಸ್ವತ್ತಲ್ಲ,
ಆಗಲೇ ಅರ್ಪಿತವಾಗಿರುವ ಚನ್ನ ಮಲ್ಲಿಕಾರ್ಜುನನ ಸ್ವತ್ತು. ಅವರವರ ಗುರಿಗೆ ತಕ್ಕಂತೆ ಮಾರ್ಗವನ್ನ ಹಿಡಿಯಬೇಕಷ್ಟೆ. ಅನ್ನವನಿಕ್ಕಿ ಅರ್ಥವನ್ನ ನೀಡಿದರೆ ಪುಣ್ಯ ಸಂಚಯವಾಗಿ ಧನ ಕನಕ ಸಂಪತ್ತಿನ ಸ್ವರ್ಗಲೋಕ ದೊರೆಯಬಹುದು. ಮರುಜನ್ಮದಲ್ಲಿ ಯಥೇಚ್ಛವಾಗಿ ಸಂಪದವೂ ಸಿಗಬಹುದು. ಆದರೆ ಅದು ಮುಕ್ತಿಯಲ್ಲ. ತನ್ನ ವಸ್ತುಗಳನ್ನ ದಾನ ಮಾಡುವುದರಿಂದ ಸ್ವರ್ಗ ಸಿಕ್ಕರೆ ತನ್ನದೇ ದೇವನಿಗೆ ಇತ್ತುಕೊಂಡರೆ ಮುಕ್ತಿ ಸಿಗುವುದು. ಸ್ವರ್ಗ ಮತ್ತು ಮುಕ್ತಿಯಲ್ಲಿ ವ್ಯತ್ಯಾಸವಿದೆಯೇ? ರಾಜಶೇಖರ ಪ್ರಶ್ನಿಸಿದ. ನಿಶ್ಚಯವಾಗಿಯೂ. ಸ್ವರ್ಗವು ಭೋಗಭೂಮಿ. ಪುಣ್ಯ ಸಂಚಯವಾದವನು ಪುಣ್ಯದ ಗಂಟಿನೊಡನೆ ಆ ವಿಲಾಸ ಗೃಹಕ್ಕೆ ಹೋಗಿ ಆನಂದಿಸುವನು. ಎಂದು ಪುಣ್ಯದ ಸಂಚಯ ತೀರುವುದೋ ಆಗ ಆ ವಿಲಾಸ ಗೃಹದಿಂದ ಹಿಂದಿರುಗಿ ಮತ್ತೆ ಈ ಕರ್ಮದ ಭೂಮಿಯಲ್ಲಿಯೇ ಕರ್ತಾರನ ಕಮ್ಮಟವಾದ ಈ ಮರ್ತ್ಯದಲ್ಲಿಯೇ ತನ್ನ ಸಂಸಾರದ ಗಂಟನ್ನ ಕಟ್ಟಿಕೊಳ್ಳಬೇಕು. ಆದರೆ ಪುಣ್ಯ ಪಾಪಗಳಿಗೆ ಅತೀತವಾಗಿ ಕಾರ್ಯ ಮಾಡಿ ದೇವನಿಗೆ ಶರಣಾಗತನಾದರೆ ಅವನ ಸಂಸ್ಕಾರದ ಬೀಜಗಳು ಸುಜ್ಞಾನದ ಅಗ್ನಿಯಲ್ಲಿ ಹುರಿಯಲ್ಪಟ್ಟು ಮುಕ್ತಿಯಾಗುವುದು. ಮತ್ತೆ ಭವದ ಕೋಟಲೆಯಿಲ್ಲ. ಇಂತಹ ಗುರಿಗಾಗಿ ನಾನು ಶಿವಪಥವನ್ನ ಹಿಡಿಯುತ್ತಿರುವೆ. ಅಥವಾ ನಾನು ನಿನ್ನಷ್ಟು ಅಂದವಾಗಿಲ್ಲವೆಂದು ನಿನಗೆ ಒಪ್ಪಲು ಆತಂಕವೆನಿಸಿದೆಯೋ? ರಾಜಶೇಖರ ಹೇಳಿದ. ಶಿವ, ಕ್ಷಮಿಸು ರಾಜಣ್ಣ. ಬಹಿರಂಗ ಸೌಂದರ್ಯವನ್ನ ಗಮನಿಸುವ ಚರ್ಮಚಕ್ಷುಗಳು ಅಳಿದು ಹೋಗಿ ಹಲವಾರು ತಿಂಗಳಾದವು. ಅಂತರಂಗದ ಕಣ್ಣಷ್ಟೇ ಉಳಿದಿದೆ. ಅದರ ಮೂಲಕ ನೋಡಿದಾಗ ನೀವು ಸದ್ಗುಣವಂತರು. ಅಲ್ಲದೆ ನನ್ನಲ್ಲಿ ನಾನು ಚಲುವೆ ಎಂಬ ಭಾವ, ಚಲ್ವಿಕೆಯ ಅಹಂಕಾರ ಎಳ್ಳಷ್ಟೂ ಇಲ್ಲ. ಬಿದ್ದು ಹೋಗುವ ಕ್ಷಣಿಕ ಕಾಯ ಇದೆಲ್ಲವೇ ರಾಜಣ್ಣ? ಕಾಮದಿಂದ ಹುಟ್ಟಿದ ಒಡಲು ಕ್ರೋಧ ಲೋಪಗಳ ತೌರ್ಭೂಮಿ, ಮೋಹ ಮದಗಳ ನೆಲೆವೀಡು, ಮಸ್ತರದ ಭಾವಿ. ಈ ಶರೀರಾಭಿಮಾನ ಬತ್ತಿದಲ್ಲದೆ ಶಿವಪಥದಲ್ಲಿ ಕಾಲಿಕ್ಕಲು ಸಹ ಇಂಬಿಲ್ಲ. ಮಹಾದೇವಿ, ವಯಸ್ಸಿಗೆ ಮೀರಿದ ನಿನ್ನ ಅರಿವಿನ ನಿಲವನ್ನ ನೋಡಿ ನನ್ನ ಹೃದಯ ತುಂಬುತ್ತಿದೆ. ನಿನ್ನನ್ನ ಕೈ ಹಿಡಿಯುವ ಭಾಗ್ಯ ನನಗಿಲ್ಲವೆಂದು ಖೇದವೆನಿಸುತ್ತಿದೆ. ನಿನ್ನ ಮಾತನ್ನ ಕೇಳುತ್ತಿದ್ದರೆ ಈ ವ್ಯವಹಾರ, ಈ ಮದುವೆ, ಸುಡುಗಾಡು, ಸಂತೆ ಎಲ್ಲವನ್ನ ಬಿಸಾಟಿ ಹೋಗಬೇಕೆನಿಸುತ್ತಿದೆ. ಆದರೆ ಇನ್ನೊಬ್ಬರನ್ನ ನೋಡಿ ಮಾಡ ಹೋಗಬೇಡಿರಿ. ಶ್ರೀಗಂಧದ ಮರದೊಡನೆ ಬೇವು ತಿಕ್ಕಿದಾಗ ಅದಕ್ಕೂ ಶ್ರೀಗಂಧದ ವಾಸನೆ ಸೋಕಿ ಮೂಸಿ ನೋಡಿದಾಗಲೂ ಅದು ಶ್ರೀಗಂಧವೇನೋ ಎನಿಸುತ್ತದೆ. ಬೆಂಕಿಯ ಬಾಯಿಗೆ ಅವೆರಡು ಬಿದ್ದಾಗ ಶ್ರೀಗಂಧದ ವಾಸನೆಯೇ ಬೇರೆ, ಬೇವಿನ ವಾಸನೆಯೇ ಬೇರೆ. ಅಂದರೆ ಇದರರ್ಥ ಹಮ್ಮಿನಿಂದ ನಾನು ನನ್ನನ್ನ ಶ್ರೀಗಂಧಕ್ಕೆ ಹೋಲಿಸಿಕೊಂಡೆ ಎಂದುಕೊಳ್ಳಬೇಡಿ. ಒಂದು ಸಾಮಾನ್ಯ ತತ್ವವನ್ನ ಹೇಳುತ್ತಿರುವೆ. ಒಬ್ಬ ವಿರಕ್ತನನ್ನ ನೋಡಿ ಸ್ಫೂರ್ತಿಗೊಂಡು ಇನ್ನೊಬ್ಬನು ಆದರೆ ಮೊದಲು ಅದು ಚಂದ ಕಂಡರೂ ದೇವರು ಕಷ್ಟ ಅಪಮಾನಗಳ ಬೆಂಕಿಯಲ್ಲಿ ಹಾಕಿ ಸುಡತೊಡಗಿದಾಗ ಈರ್ವರ ವ್ಯಕ್ತಿತ್ವ ಬಯಲಿಗೆ ಬರುವುದು. ವಿರಕ್ತಿಯ ನೆನೆ ನಿಮ್ಮಲ್ಲಿ ಒಳಗಿನಿಂದ ಅರಳಿ ಬರಲಿ. ಮೊಗ್ಗಿನ ಪಕಳೆಗಳನ್ನ ಬೆರಳುಗಳಿಂದ ಬಲವಂತವಾಗಿ ಬಿಚ್ಚಿದರಾಗದು. ಅದು ತಾನಾಗಿ ಮೈತೆಗೆದು ಅರಳಬೇಕು. ಹಾಗಾದರೆ ನಿನ್ನ ಸಮೀಪದವನಾಗುವ ಭಾಗ್ಯ ನನಗಿಲ್ಲವಾಯಿತು ಮಾದೇವಿ. ವಿಷಾದದ ಮೆಲುಧ್ವನಿಯಲ್ಲಿ ಹೇಳಿದ. ಹಾಗೇಕೆ ನಿರಾಶೆಯ ನುಡಿಯಾಡುವಿರಿ? ಎಂದೆಂದಿಗೂ ನನ್ನ ಅಣ್ಣನಾಗುವ ಅವಕಾಶವಿಲ್ಲವೇ? ಒಂಟಿಯಾಗಿ ಹುಟ್ಟಿದ ನನ್ನ ನೋವನ್ನಾದರೂ ಮರೆಯುವೆ. ನಾನಿನ್ನು ಹೊರಡಲಿ? ಮಹಾದೇವಿ ಕೇಳಿದಳು. ರಾಜಶೇಖರ ಗದ್ಗದಿತನಾಗಿದ್ದ. ಮಾದೇವಿ, ನೀನೆಷ್ಟೇ ದೊಡ್ಡವಳಾದರೂ ನಿನ್ನ ಸರ್ವಾಂಗದಲ್ಲೂ ಚನ್ನ ಮಲ್ಲಿಕಾರ್ಜುನನೇ ತುಂಬಿಕೊಂಡಿದ್ದರೂ ಈ ನಿನ್ನಣ್ಣನಿಗೆ ಒಂದಿಷ್ಟು ಎಡೆ ಇರಲಿ. ಅವನ ಕಂಠ ಮುಂದೆ ಮಾತನಾಡಗೊಡಲಿಲ್ಲ. ಅವನ ಈ ವರ್ತನೆ ಮಹಾದೇವಿಯ ಹೃದಯವನ್ನ ಸ್ಪರ್ಶಿಸಿತು. ಮೂಕಳಾಗಿ ಕೆಳಗಿಳಿದು ಹೋಗಿ, ನಾನಿನ್ನ ಮನೆಗೆ ಹೊರಡುವೆ ಕಮಲ ಎಂದು ಕೇಳಿದಳು. ಸಂಜೆ ವೈಭವೀಯುತವಾಗಿ ಆರತಿಗೆ ಕೂಡಿಸುವರು. ಇದ್ದು ನೋಡಿ ಹೋಗು ಮಾದೇವಿ. ಬೆಳಗಿನಿಂದ ನಿನ್ನೊಡನೆ ಇದ್ದು ಆನಂದಿಸಿರುವೆ. ಹೋಗಿ ಅವ್ವನನ್ನ ಕಳಿಸುವೆ. ಗೆಳತಿಯ ಕೈಯನ್ನ ಪ್ರೇಮದಿಂದ ಅದುಮಿ ಹೊರಟಳು. ಕಮಲಾಕ್ಷಿ ಕುತೂಹಲವನ್ನ ಹತ್ತಿಕ್ಕಲಾರದೆ ಮಹಡಿಯನ್ನ ಏರಿದಳು. ರಾಜಶೇಖರ ಮೌನವಾಗಿ ಕುಳಿತಿದ್ದ. ಅವನ ಹೃದಯ ಭಾರವಾಗಿತ್ತು. ಕಣ್ಣು ಸಜಲವಾಗಿದ್ದವು.
ಮಹಾದೇವಿ ತನ್ನನ್ನ ಒಪ್ಪದ ನಿರಾಶೆಯಿಂದಲೋ ಅಥವಾ ಆದರ್ಶವತಿಯಾದ ಸಹೋದರಿಯೊಬ್ಬಳನ್ನ ಪಡೆದು ಅತ್ಯಾನಂದದಿಂದಲೋ ಮಾತನಾಡದವನಾಗಿದ್ದ. ಅಣ್ಣ, ಪ್ರಯತ್ನ ಫಲಿಸಿತೆ? ಕಮಲಾಕ್ಷಿ ಕೇಳಿದಳು. ಅವನಿಗೆ ಉತ್ತರಿಸಲು ತೋಚಲಿಲ್ಲ. ಒಂದು ಬಗೆಯಿಂದ ಸೋಲು, ಮತ್ತೊಂದು ದೃಷ್ಟಿಯಿಂದ ಗೆಲುವು, ಎರಡನ್ನ ಕ್ರೋಢೀಕರಿಸಿ ಹೇಳುವ ಬಗೆ ಹೇಗೆ? ಕೈ ಹಿಡಿಯಲು ಒಪ್ಪಲಿಲ್ಲವೇ? ಕಮಲಾಕ್ಷಿ ಅಣ್ಣನ ಮೌನದಿಂದ ಊಹಿಸಿದರೂ ಸಮಾಧಾನವಾಗದೆ ಮತ್ತೆ ಪ್ರಶ್ನಿಸಿದಳು. ರಾಜಶೇಖರ ತಲೆಯಲ್ಲಾಡಿಸಿದ. ನಂಗೆ ಗೊತ್ತಣ್ಣ, ಅವಳು ಬಹಳ ಅಹಂಕಾರಿ. ರಾಜಕುಮಾರಿಯಂತರದ ಕುಲೀನ ಕನ್ಯೆಯರು ನಿನ್ನಂತಹ ಚಲುವ ಸಿರಿವಂತನ ಕೈ ಹಿಡಿಯಲು ಕಾತುರರಾಗಿದ್ದಾರೆ. ಆದರೆ ಇವಳಿಗೆ ಮೈ ತುಂಬ ಸೊಕ್ಕು. ಏನೋ ಅಪಮಾನವಾದಂತೆ ಕಮಲಾಕ್ಷಿಗೆ ಎನಿಸಿ ಅಸಹನೆಯ ಮಾತನ್ನ ಆಡಿದಳು. ಕಮಲಾ! ರಾಜಶೇಖರ ಗದರಿದ. ಅವಳು ಚಕಿತಳಾಗಿ ದಿಟ್ಟಿಸಿದಳು. ಮಾವು ಸಿಗದಿದ್ದರೆ ಹುಳಿ ಅನ್ನುವುದು ಸದ್ಗುಣವಂತಿಕೆಯಲ್ಲ. ಮಹಾದೇವಿ ಸದ್ಗುಣವತಿ, ತುಂಬಿದ ಕೊಡ. ಅವಳ ಪಾದವನ್ನ ಮುಟ್ಟಲು ನಾವು ಅರ್ಹರಲ್ಲ. ಕಂಠ ತುಂಬಿ ಬಂದು ಮಾತು ನಿಲ್ಲಿಸಿದ. ಇದೇನು ಮಾತಣ್ಣ, ನಿನಗೆ ಹುಚ್ಚು ಹಿಡಿದಿಲ್ಲವಷ್ಟೇ. ಹುಚ್ಚಲ್ಲ ಕಮಲ, ಮನುಕುಲದ ಮಹಾವೃಕ್ಷವು 1000 ವರ್ಷಕ್ಕೊಮ್ಮೆ ತಳೆಯುವ ದಿವ್ಯ ಪುಷ್ಪವದು. ಸರೋವರದ ಮಧ್ಯದ ತಾವರೆಯನ್ನ ನಾವು ತಂದು ಮುಡಿಯಲು ಅಸಮರ್ಥರಾದರೆ ಅದನ್ನ ದೋಷಿಸಬಾರದಮ್ಮ. ಶಿವನಿಗೆ ಮೀಸಲಾದ ತಾವರೆ ಅದು. ಅವನ ಮುಡಿಯನ್ನ ಏರಲಿ, ದೂರ ನಿಂತು ಆನಂದಿಸಿ ಕೈ ಮುಗಿಯೋಣ. ರಕ್ತ ಸಂಬಂಧದ ತಂಗಿ ನೀನಾದರೆ ಭಕ್ತಿ ಸಂಬಂಧದ ತಂಗಿ ಆಕೆ. ಪರಮಾತ್ಮನು ಯಾವ ಎಡರು ತೊಡರುಗಳನ್ನ ಒಡ್ಡದೆ ತನ್ನ ಒಡಲಿನಲ್ಲಿ ಅವಳನ್ನ ಒಂದು ಮಾಡಿಕೊಳ್ಳಲಿ ಎಂದು ಹೃದಯ ತುಂಬಿ ಪ್ರಾರ್ಥಿಸುವೆನಮ್ಮ. ರಾಜಶೇಖರ ಮೌನವಾಗಿ ಕುಳಿತಾಗ ಕಮಲಾಕ್ಷಿ ಅಚ್ಚರಿಯಿಂದ ಮೂಕಳಾಗಿ ಕೆಳಗಿಳಿದು ಹೋದಳು. ಇದರ ಮುಂದುವರೆದ ಭಾಗವನ್ನ ಮುಂದಿನ ಪಾಡ್ಕಾಸ್ಟ್ನಲ್ಲಿ ತಿಳಿಯೋಣ. ಧನ್ಯವಾದ.